ಲಯ ಕಾರಣ ಕಾರ್ತಲೆ ಕರ್ತಿಕಯಾಗಿ ಜನಿತ ಕರುಣಿಸಯಾಗಿ ಮೊದಲಿಗೆ ಕೇಶವಮೂರ್ತಿ ಜೆ ಇವರು ಇಡೀ ಈ ನಾಟಕದ ಒಂದು ಕೇಂದ್ರ ಬಿಂದುವಾದಂತಹ ಭಾಗವತನ ಪಾತ್ರವನ್ನು ನಿರ್ವಹಿಸ್ತಾ ಇದ್ದಾರೆ. ಇವರಿಗೆ ನಿಮ್ಮೆಲ್ಲರ ಜೋರು ಚಪ್ಪಾಳೆ. ಹಾಗೆ ಶಿವಕುಮಾರ್ ಜೆ, ಕೊಡಿಯಾಲದ ಗ್ರಾಮದವರೇ ಆದಂತಹ ಶಿವಕುಮಾರ್ ಜೆ ಮತ್ತು ಇವರು ಕಿರುತೆರೆ ಕಲಾವಿದರು ಕೂಡ ಹೌದು. ಇವರು ಕಿರುತೆರೆ ಕಲಾವಿದರಾಗಿ ಹಲವಾರು ಪಾತ್ರಗಳನ್ನು ಮಾಡಿ ಜನಮನ್ನಣೆ. ಕುಮಾರ್ ಜಿ ಆರ್ ಇವರು ಕಿರುತೆರೆ ನಟರು ಕೂಡ ಹೌದು. ಹೆಡ್ಡನ ಮನೆ ಅನ್ನುವಂಥ ಒಂದು ಸಿನಿಮಾದಲ್ಲಿ ಕಥಾನಾಯಕನಾಗಿ ಅಂದರೆ ಹೀರೋ ಆಗಿ ತಮ್ಮ ಪಾತ್ರವನ್ನು ನಿರ್ವಹಿಸ್ತಾ ಇದ್ದಾರೆ. ಇವರು ಕೂಡ ನಿಮ್ಮೆಲ್ಲರ ಒಂದು ಜೋರು ಚಪ್ಪಾಳೆ ಮುಖಾಂತರ ಈ ಒಂದು ಕೊಡಿಯಾಲ ಗ್ರಾಮದವ್ರನ್ನ ಸ್ವಾಗತಿಸೋಣ. ಗ್ರಾಮದವರೇ, ಇವರು ಈ ಒಂದು ನಾಟಕದಲ್ಲಿ ದೊಡ್ಡ ಗುರುಗಳ ಒಂದು ಪಾತ್ರವನ್ನು ನಿರ್ವಹಿಸ್ತಾ ಇದ್ದಾರೆ. ಸೇನಾಧಿಪತಿ ಪಾತ್ರವನ್ನು ನಿರ್ವಹಿಸ್ತಾ ಇದ್ದಾರೆ. ಹಾಗೆ ಭಾವನಾ ಶ್ರೀ ಶಾರದಾ ಸ್ಕೂಲ್ ಕೊಡಿಯಾಲ ಇವರು ವಿಷ್ಣು ಪಾತ್ರವನ್ನು ನಿಮ್ಮ ಮುಂದೆ ನಿರ್ವಹಿಸ್ತಾ ಇದ್ದಾರೆ. ಹಾಗೆ ತನುಶ್ರೀ ಶ್ರೀ ಶಾರದಾ ಸ್ಕೂಲ್ ಇವರು ಕೈಯಾದು ಪಾತ್ರದಲ್ಲಿ ತಮ್ಮನ್ನು ರಂಜಿಸ್ತಾ ಇದ್ದಾರೆ. 3 ಬಾರಿ ನಾರದನ ಪಾತ್ರದಲ್ಲಿ ಬಹಳ ಸೊಗಸಾಗಿ ಅಭಿನಯವನ್ನು ಮಾಡಿದ ಧನ್ಯಶ್ರೀ ಇದೀಗ ನಿಮ್ಮ ಮುಂದೆ. ಹೆಣ್ಮಕ್ಳು ನಾವು ಯಾವುದರಲ್ಲೂ ಕಮ್ಮಿ ಇಲ್ಲ ಅಂತ ಹೇಳಿ ಈ ಬಾರಿ ಹಿರಣ್ಯಾಕ್ಷನ ಪಾತ್ರದಲ್ಲಿ ತಮ್ಮೆಲ್ಲರನ್ನ ಚಕಿತಗೊಳಿಸಲು ವರ್ಷಿತಾ ಅವರು ಇದೀಗ ನಿಮ್ಮ ಮುಂದೆ ಇದ್ದಾರೆ. ಅವರಿಗೆ ಜೋರು ಚಪ್ಪಾಳೆ ಮುಖಾಂತರ ಅವರನ್ನು ಪ್ರೋತ್ಸಾಹಿಸಿ. ಹಾಗೆ ಯಾವುದೇ ಒಂದು ಪಾತ್ರದಲ್ಲಿ ನೃತ್ಯ ಅಂತಕ್ಕಂಥದ್ದು ಬಹಳ ಒಂದು ಅಗ್ರಸ್ಥಾನವನ್ನು ಪಡ್ಕೊಂಡಿದೆ. ಅಂಥ ನರ್ತಕಿಯರ ಪಾತ್ರದಲ್ಲಿ ತಮ್ಮನ್ನೆಲ್ಲರನ್ನು ರಂಜಿಸಲು ಕುಮಾರಿ ತಿಲಾಕ್ಸ ಶ್ರೀ ಶಾರದಾ ಸ್ಕೂಲ್, ಹಾಗೆ ದೀಪಿಕಾ ಅವರು ಶ್ರೀ ಶಾರದಾ ಸ್ಕೂಲ್ ಅವರು ಕೂಡ ಇನ್ನು ಮುಂದೆ ಇದ್ದಾರೆ. ನಂತರ ಈ ದರ್ಬಾರ್ ಸೀನ್ನಲ್ಲಿ ಇಲ್ಲೆಲ್ಲರ ಮುಂದೆ ಮಾಡ್ಕೋಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೀವಿ. ಹಾಗೆ ಸೂಕ್ಷ್ಮ ಶೆಟ್ಟಿ ಇದರ ಪಾತ್ರದಲ್ಲಿ ನಮ್ಮ ಶಾಲೆಯ ಮಕ್ಕಳಾದಂತಹ ಪ್ರಜ್ವಲ್, ಹಾಗೆ ಅಜಿತ್, ಹಾಗೆ ಚಿರಾಗ್ ಮತ್ತೆ ಧನುಷ್, ಇಂದ್ರಧನುಷ್ ಇವರು ಜಯ ವಿಜಯರ ಪಾತ್ರದಲ್ಲಿ ಬಹಳ ಸೊಗಸಾಗಿ ನಿಮ್ಮ ಮುಂದೆ ಮಿಂಚಲಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಒಂದು ಜೋರು ಚಪ್ಪಾಳೆಯನ್ನು ಕೊಡಬೇಕಂತೇಳಿ ಕೇಳ್ಕೊಳ್ತಾ ಇದ್ದೀನಿ. ಮತ್ತೋರ್ವ ಬಾಲ ಕಲಾವಿದೆ, ಇವಳು ನೋಡೋಕ್ಕೂ ಸೊಗಸು, ಪಾತ್ರವನ್ನು ಮಾಡೋದಂತ ಇನ್ನೂ ತುಂಬ ಸೊಗಸು ಅಂತ ಪೂರ್ಣಿಕಾಗೆ ನಿಮ್ಮೆಲ್ಲರ 1 ನಿಮಿಷದ ಚಪ್ಪಾಳೆ ಮುಖಾಂತರ ಆಕೆಯನ್ನು ಪ್ರೋತ್ಸಾಹಿಸಿ. ಇದೀಗ ಪಾತ್ರ ಪರಿಚಯ ಬಂದಿದೆ. ಇನ್ನು ನಿಮ್ಮ ಮುಂದೆ ರಾಜೇಶ್ವರ ಕಲಾತಂಡದ ಕೃಷ್ಣ ಅವರಿಗೆ ಈ ಒಂದು ನಾಟಕಕ್ಕೆ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆ ನನ್ನ ಆತ್ಮೀಯರಾದಂಥ ಇವರು ಕೂಡ ವೃತ್ತಿನಲ್ಲಿ PT ಟೀಚರು, ದೈಹಿಕ ಶಿಕ್ಷಕರು. ಇವರ ಒಡನಾಟ ನಮ್ಮ ಶಾಲೆಗೆ ಸುಮಾರು ವರ್ಷಗಳಿಂದ ಇದೆ.
ಎಲ್ಲವೂ ಸೌಖ್ಯವೇ ನಾರದ? ಪರಮಾತ್ಮ, ನಿನ್ನ ದಯೆಯಿಂದ ಎಲ್ಲವೂ ಸೌಖ್ಯವೇ. ಕಾಲ ಕಾಲಕ್ಕೆ ನಿನ್ನ ಲೀಲೆಗಳನ್ನು ನೋಡುವ ಭಾಗ್ಯವು ನಮಗೆ ಸಿಗಲೇಬೇಕಲ್ಲವೇ ನಾರಾಯಣ? ನಾರದ, ಲೋಕ ಕಲ್ಯಾಣಕ್ಕಾಗಿ ಟೊಂಕ ಕಟ್ಟಿ ನೀನೇ ನಿಂತಿರುವಾಗ ನನ್ನ ಲೀಲೆಯಲ್ಲೇನಿದೆ? ಪತ್ನಿ ಸಮೇತ ಲಕ್ಷ್ಮಣ ಪರಮಾತ್ಮನ ಅಂತರಂಗ ವಿಲಾಸದ ಸಮಯ ಇದು. ನಾವು ಸ್ವಾಮಿಯ ನೋಡಲು ಬಂದಿರುವವು. ಸ್ವಾಮಿಯ ದರ್ಶನ ಪಡೆದು ಪುನೀತ ಒಳಗೆ ಪರಮಾತ್ಮ ದರ್ಶನಕ್ಕೆ ಕಾರದೆ ಪರಿವೇ ಇಲ್ಲವಲ್ಲ. ಹೆಚ್ಚು ಮಾತನಾಡಬೇಡಿ. ಎಂತೆಂಥ ಮಹಾನುಭಾವರು ಬಂದಾಗಲೇ ಯಾರನ್ನು ಒಳಗೆ ಬಿಟ್ಟಿಲ್ಲ. ನಿಮ್ಮಂತ ಬಡ ಜೋಗಿಗಳು ಬಂದರೆ ಒಳಗೆ ಬಿಡುತ್ತೇವೆಯೇ? ಒಳಗೆ ಹೋಗುವ ವಿಚಾರದಲ್ಲಿ ನಿಮ್ಮ ಆಸೆ ಸಲ್ಲದು. ಒಳಗೆ ಹೋಗುವ ವಿಚಾರದಲ್ಲಿ ನಿಮ್ಮ ಅಡ್ಡಿಯಂದು ನಡೆಯದು. ಸುಮ್ಮನೆ ಇದ್ದರೆ ಬಾಯಿಗೆ ಬಂದಂತೆ ಮಾತನಾಡುವಿರಾ? ಬಾಗಿಲು ಕಾಯಲು ನಿಮಗೆ ಇಷ್ಟೊಂದು ಗರ್ವವೇ? ಹೊರಗೆ ಹೋಗುವಿರೋ ಅಥವಾ ಕುತ್ತಿಗೆ ಕೈ ಹಾಕಿ ತಳ್ಳಬೇಕು? ಎಲ್ಲಿ ತಳ್ಳಿ ನೋಡೋಣ. ಮಾನಸ ಪುತ್ರರಾದ ನಮ್ಮನ್ನು ಕುತ್ತಿಗೆ ಕೈ ಹಾಕಿ ತಳ್ಳುವಿರಾ? ಇಂತಹ ಗುಣವುಳ್ಳವರು ಇಲ್ಲಿರಲು ಯೋಗ್ಯರಲ್ಲ. ನಮ್ಮನ್ನು ನಿಂತಿದ್ದ ನೀವು ಶಾಪಕ್ಕೆ ಅರ್ಹರು. ಓಂ ನಾರಾಯಣಾಯ, ಓಂ ಕೇಶವಾಯ ನಮಃ, ಓಂ ಮಾಧವಾಯ ನಮಃ. ಜನಾರ್ದನ, ಲಕ್ಷ್ಮೀ ರಮಣ, ಕಾಪಾಡು ತಂದೆ, ನಮ್ಮನ್ನು ರಕ್ಷಿಸು. ತಂದೆ, ಸಕಲವನ್ನು ಅರಿತ ನಿನಗೆ ನಾವೇನು ಹೇಳಬಲ್ಲೆವು ಪರಮಾತ್ಮ? ಮಹಾತ್ಮರ ಶಾಪಕ್ಕೆ ಗುರಿಯಾಗಿದ್ದೇವೆ. ನಮ್ಮನ್ನು ಮನ್ನಿಸು ತಂದೆ, ಮನ್ನಿಸು. ಜಯ ವಿಜಯರೇ, ನನ್ನ ದ್ವಾರಪಾಲಕರೆನ್ನದನ್ನು ಮರೆತು ಅಜ್ಞಾನ ಅಹಂಕಾರದಿಂದ ವರ್ತಿಸಿದ್ದೀರಿ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳನ್ನು ಬಿಟ್ಟ ಬದುಕಬೇಕಾದ ನೀವು ದಾಸರಾಗಿ ಪೂಜರನ್ನೇ ನಿಂದಿಸಿದ್ದೀರಿ. ಹೌದು ತಂದೆ, ನಮ್ಮದು ಮಹಾ ಅಪರಾಧವಾಯಿತು. ಅಪರಾಧಕ್ಕೆ ತಕ್ಕ ಶಿಕ್ಷೆವಾಗಲೇಬೇಕಲ್ಲವೇ? ಆಗಲಿ ಪರಮಾತ್ಮ, ನಮ್ಮ ಯೋಗ್ಯತೆ ಹಾಗೂ ಅರ್ಹತೆಗಳನ್ನು ಮರೆತು ನಡೆದುಕೊಂಡೆವು. ಪ್ರಾಯಶ್ಚಿತವಾಗಲಿ. ಹೇಳಿ, ಭೂಲೋಕದಲ್ಲಿ ನನ್ನ ಮಿತ್ರರಾಗಿ ಕಂಡು 7 ಜನ್ಮಗಳನ್ನೆತ್ತು ನನ್ನ ಸನ್ನಿಧಿಗೆ ಬರುವಿರೋ, ಅಥವಾ ನನ್ನ ಶತ್ರುಗಳಾಗಿ 3 ಜನ್ಮಗಳನ್ನೆತ್ತು ನನ್ನ ಸನ್ನಿಧಿಗೆ ಬರುವಿರೋ? ಪರಮಾತ್ಮ, ಹೆಚ್ಚು ಕಾಲ ನಿನ್ನ ಸನ್ನಿಧಿಯನ್ನು ಬಿಟ್ಟು ಬದುಕಲಾರೆವು. ಶತ್ರುಗಳಾದರೂ ಸರಿ, ನಮಗೆ 3 ಜನ್ಮಗಳೇ ಸಾಕು. ತಥಾಸ್ತು, ಹೋಗಿ ಬನ್ನಿ. ಕನಸು ಮನಸ್ಸಿನ ಅನ್ಯವಿಲ್ಲಯ್ಯ, ಎಲ್ಲವೂ ನೀನಯ್ಯ. ಅನ್ಯವಿಲ್ಲಯ್ಯ, ಎಲ್ಲವೂ ನೀನಯ್ಯ. ಜಾನಕಿ ರಮಣ, ನಮೋ ನಮಃ, ನಮೋ ನಮಃ. ನಾರಾಯಣ, ನಿನ್ನ ದರ್ಶನಕ್ಕಾಗಿ ಅದರಳು ಕಾತರಿಸುತ್ತಿದ್ದೆವು. ನಿಮ್ಮ ದರ್ಶನಕ್ಕಾಗಿ ಅನ್ನ ಆಹಾರ ತ್ಯಜಿಸಿದೆವು. ನಮ್ಮನ್ನು ಕಾಪಾಡುವ ಹರಿಯನ್ನು ಕಣ್ತುಂಬ ಕೊಳಡಿ ಓಡಾಡಿ ಬಂದಿದ್ದೆವು. ನಮ್ಮನ್ನು ಆಶೀರ್ವಾದ. ಗೋಪುರ ಗೋಪುರ ಗೋಪುರ. ವರುಣ್, ಲಂಬೋದರ ಸುಂದರ ಗಜವದನ ಕರುಣ ಸದನ ಶಂಕರ ಬಾಲ. ಲಂಬೋದರ ಸುಂದರ ಗಜವದನ ಕರುಣ ಸದನ ಬಾಲ. ಲಂಬೋದರ ಸುಂದರ ಗಜವದನ ಕರುಣಾ ಸದನ.
ತಾಂ 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 ಗಿಡದಗ ತೋಡಂಗ ತಕ್ಕುತ್ತಾ ದೀಂ 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 ಗಿಡದಗ ತೋಡಂಗ ತಕ್ಕುತ್ತಾ ತಾಂ 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 ಗಿಡದಗ ತೋಡಂಗ ತಕ್ಕುತ್ತಾ ತಾಂ 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 ಗಿಡದಗ ತೋಡಂಗ ತಕ್ಕುತ್ತಾ ದೀಂ 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 ಗಿಡದಗ ತೋಡಂಗ ತಕ್ಕುತ್ತಾ ತಾಂ 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 ಗಿಡದಗ ತೋಡಂಗ ತಕ್ಕುತ್ತಾ ತತ್ತೋಡಗದ ತಾಂ 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 ದೀಂ ತಗದೋಡಂಗ ತಕ್ಕುತ್ತ ಪ್ರಿಯಧಿಂ ಬಂಧು ಚತುರ್ಮುಖಂ ಪ್ರಿಯಧಿಂ ಬಂಧು ಚತುರ್ಮುಖಂ ಪರಸುಗುಮ ಮಕ್ಕಳ ಬ್ರಹ್ಮನಾಶ್ರಯಿಸಿರ್ಕುಂ ಏಕೆ ಸಹೋದರ ಏಕೆ ನಮ್ಮ ಪಾದದಡಿಯಲ್ಲಿರಬೇಕು. ನಮ್ಮ ಮುಷ್ಟಿಯಲ್ಲಿರಬೇಕು. ಹೌದು ಹೌದು, ಸುರಲೋಕವು ಸತ್ತು ಬಿದ್ದಿರಬೇಕು. ನಮ್ಮರ ಮನೆಯ ದ್ವಾರಪಾಲಕರಾಗಿರಬೇಕು. ಬೇಡ ಸಹೋದರ ಬೇಡ, ನೀನೊಬ್ಬನಿದ್ದರೆ ಸಾಕು. 3 ಲೋಕವು ನನ್ನ ಮುಷ್ಟಿಯಲ್ಲಿ ಇದ್ದ ಹಾಗೆ. ನಾನದನ್ನು ಬಲ್ಲೆ ಸಹೋದರ, ಬಲ್ಲೆ. ದಿಗ್ವಿಜಯಶಾಲಿಯಾಗಿ ಹಿಂದಿರುಗು. ನಮ್ಮ ಪರಿಚಯವು ಇಲ್ಲ ನಿಮಗೆ? ಓ ಹಿರಣ್ಯಾಕ್ಷ, ನೀವಿಷ್ಟು ಆತುರದಲ್ಲಿ ಹೋಗುತ್ತಿದ್ದರೆ ಹೇಗಪ್ಪ ತಿಳಿಯುವುದು? ಅದಿರಲಿ, ಎಲ್ಲಿಗೆ ಪಯಣ? ವೈಕುಂಠ
ಬರುವಿರಾ? ಯಾಕೆ? ಆ ಹರಿಯನ್ನು ಈ ಹಿರಣ್ಯಾಕ್ಷ ಸಿಗಿದು ಹಾಕುವುದನ್ನು ಕಣ್ಣಾರೆ ನೋಡುವುದಕ್ಕೆ. ನಿನಗೇಕಪ್ಪ ಬಂತು ಇಂಥ ದುರ್ಬುದ್ಧಿ? ಮತ್ತಿನ್ನೇನಯ್ಯ, ಇಂಥ ಲೋಕ ಕಲ್ಯಾಣಕ್ಕೆ ಹೊರಟಿರುವಾಗ ನಮ್ಮಂತವರ ಸಲಹೆ ಕೇಳಕೂಡದೆ ಇದು ದುರ್ಬುದ್ಧಿ ಅಲ್ಲವೇ? ಏನು ನಿಮ್ಮ ಸಲಹೆ? ಆ ಶ್ರೀಮತಿ ಮಹಾನ್ ಮಾಯಾವಿ. ನಾವು ದಾನವರು, ಅವನಿಗಿಂತಲೂ ಮಾಯಾವಿಗಳು. ಅವನು ಮಾಡ್ತಾವ್ರೆ ಇವು ಶಾಲಾ ಮಕ್ಕಳಿಗೆ ಅಂತ ನೀವು ಅನ್ಕೋಬಹುದು. ಅದಕ್ಕೆ ಅವರನ್ನು ಕೊಲ್ಲುವುದಕ್ಕೆ ಹೊರಟಿರುವುದು ಕಣಯ್ಯ. ಕನ್ನಡ ಪರವಾಗಿರುವಂತ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಜೊತೆಗೆ ಎದುರಾಳಿಯು ಆಕಾಶದಿಂದ ಎದುರಾದಾಗಲೇ ಯುದ್ಧಕ್ಕೆ ಶೇಷಶಾಹಿಯಾಗಿ ಮಲಗಿರುವ ಆ ವಿಷ್ಣುವಿಗೆ ಕೋಪವೇ ಇಲ್ಲವೇ? ಹಾಗೆ ಬರ್ತಾರಿರಿ. ಮಹಾವೀರ, ನಿಮಗೆ ಅತ್ಯಂತ ಪ್ರಿಯವಾದವರು ಯಾರು? ನನಗೆ ಅತ್ಯಂತ ಪ್ರಿಯವಾದವರೇ ನನಗೆ ಅತ್ಯಂತ ಪ್ರಿಯವಾದವರು ನೀವೇ. ನಾನೇ? ಸಂತೋಷ. ನನ್ನನ್ನು ಬಿಟ್ಟರೆ? ನಿಮ್ಮನ್ನು ಬಿಟ್ಟರೆ? ನಿಮ್ಮನ್ನು ಬಿಟ್ಟರೆ ನಮ್ಮಣ್ಣ. ನಿಮ್ಮಣ್ಣನನ್ನು ಬಿಟ್ಟರೆ? ನಮ್ಮಣ್ಣನನ್ನು ಬಿಟ್ಟರೆ? ನಮ್ಮಣ್ಣನನ್ನು ಬಿಟ್ಟರೆ ನನ್ನ ಹೆಂಡತಿ. ನಿನ್ನ ಹೆಂಡತಿ. ಒಂದು ವೇಳೆ ಯಾರಾದರೂ ನಿನ್ನ ಹೆಂಡತಿಯನ್ನು ಕೆಣಕಿದರೆ? ಯಾರಯ್ಯ ಇದ್ದಾರೆ? ಸ್ವಲ್ಪ ನಿಧಾನಿಸಯ್ಯ, ಯೋಚಿಸಬೇಡವೇ? ಬೇಗನೆ ಹೇಳಿ. ಆ ನಾರಾಯಣನ ಹೆಂಡತಿ ಒಬ್ಬಳು ಅವನ ವಶಸ್ಥಳದಲ್ಲಿದ್ದಾಳೆ, ಶ್ರೀದೇವಿ. ಅವಳನ್ನು ಕೆಣಕಲು ಸಾಧ್ಯವಿಲ್ಲ. ಇನ್ನೊಬ್ಬಳು, ಓ ಅದೋ ನೋಡು, ಭೂದೇವಿ. ಅಲ್ಲಿ ಭೂದೇವಿ. ಭೂದೇವಿ. ಹೊರಟಿದ್ದೆ, ನೀನೇ ಎದುರಾದೆಯ? ನನ್ನನ್ನು ಸ್ಮರಿಸಿದವರನ್ನು ಕಾಪಾಡುವುದೇ ನನ್ನ ಧರ್ಮವಲ್ಲವೇ? ನಿನ್ನ ಮೊರೆಯನ್ನು ಕೇಳಿ ಓಡೋಡಿ ಬಂದೆ. ನನ್ನನ್ನು ಕಾಪಾಡಲು ಬಂದಿರುವೆಯಾ? ಮೊದಲು ನೀನು ಬದುಕುಳಿವೇನೋ? ನಿನ್ನನ್ನು ನೀನು ಕಾಪಾಡಿಕೋ. ಬಲೆ ಹಿರಣ್ಯಾಕ್ಷ, ನಿನ್ನ ರೋಷವೇಷ ಮಾತುಗಳನ್ನು ಕೇಳಿ ನಗು ಬರುತ್ತಿದೆ. ಜ್ಯೋತಿಯು ಆರುವುದಕ್ಕೆ ಮೊದಲು ಪ್ರಜ್ವಲಿಸಿ ಉರಿಯುವಂತೆ ನೀನು ನಿನ್ನ ಕೊನೆಗಾಲದಲ್ಲೂ ವಿಜೃಂಭಿಸುವೆ. ನನ್ನ ಮಾತನ್ನು ಕೇಳು, ಹರಿವರೇಣವನ್ನು ಬಿಟ್ಟು ಮಾನವನಾಗಿ ಬಾಳು. धारो जगदान मत्स्य कूर्मावतार धारो हरे कूर्मावतार धारो हरे कूर्मावतार धारो हरे कूर्मावतार ನಂತರ ವರಹ ಅವತಾರವನ್ನು ತಾಳಿ ಹಿರಣ್ಯಾಕ್ಷನನ್ನ ಕೊಂದಂತ
ವಿಷ್ಣುವಿನ ಮೇಲೆ ಅಗಾಧ ಕೋಪವನ್ನು ತಾಳಿದಂತಹ ಹಿರಣ್ಯಕಶ್ಯಪ ಬ್ರಹ್ಮನನ್ನು ಕುರಿತು ತಪಸ್ಸು ಬ್ರಹ್ಮದೇವ, ಇಂದು ನಿನ್ನ ಮೊಮ್ಮಗನ ಮೇಲೆ ದಯವಂತೆ. ಏನು ನಿನ್ನ ಅಪೇಕ್ಷೆ? ದೇವ, ಹೇಳು ಹೇಳು, ಏನು ನಿನ್ನ ಅಪೇಕ್ಷೆ? ನನ್ನ ಅಪೇಕ್ಷೆ ಹಗಲಲ್ಲೇ ಆಗಲಿ, ರಾತ್ರಿಯಲ್ಲೇ ಆಗಲಿ, ಭೂಮಿಯಲ್ಲೇ ಆಗಲಿ, ಆಕಾಶದಲ್ಲೇ ಆಗಲಿ, ಮನೆಯ ಒಳಗಾಗಲಿ ಹೊರಗಾಗಲಿ, ಪಶು ಕೀಟ ಕ್ರಿಮಿಗಳಿಂದಾಗಲಿ, ಶಸ್ತ್ರಗಳಿಂದಾಗಲಿ, ಅಸ್ತ್ರಗಳಿಂದಾಗಲಿ, ಸುರ ನರ ಯಕ್ಷ ರಾಕ್ಷಸ ಗರುಡ ಗಂಧರ್ವ ಕಿನ್ನರ ಕಿಂಪುರುಷರಾದಿಯಾಗಿ ನೀನು ಸೃಷ್ಟಿಸಿರತಕ್ಕಂಥ ಯಾವುದೇ ಜೀವಿ ಎಂದಾಗಲಿ ನನಗೆ ಮರಣ ಬಾರದಂತೆ ಅನುಗ್ರಹಿಸಬೇಕು. ತಥಾಸ್ತು. ನೀನೇ ಸರ್ವೇಶ್ವರ ದೈತ್ಯ ಮನೋಹರ ಶಿವಶಂಕರ, ದೈತ್ಯ ಮನೋಹರ ಶಿವಶಂಕರ, ನೀನೇ ಸರ್ವೇಶ್ವರ, ನೀನೇ ಸರ್ವೇಶ್ವರ, ನೀನೇ ಸರ್ವೇಶ್ವರ. ನಮ್ಮ ಆರ್ಭಟವನ್ನ ಕೇಳಿ ನೋಡಿ ಬಡ ಜೋಗಿ ನಾರದರು ಅದರಿ ಅಲ್ಲಾಡಿ ಬೆದರಿ ಬೆಡ್ಡಾಗಿ ಹೋದರು. ದಾನವೇಂದ್ರ, ಹಿರಣ್ಯಕಶ್ಯಪು ನಿನಗೊಂದು ಸಂತೋಷದ ಸುದ್ದಿ. ಏ ನಾರದರೆ, ಇನ್ನು ಮುಂದೆ ನೀವು ನನ್ನ ಗುಣಗಾನ ಮಾಡಬೇಕು. ಆಯಿತು. ಲೋಕಗಳು ನನ್ನ ಕಶ್ಯಪು, ನಿನಗೊಂದು ಸಂತೋಷದ ಸುದ್ದಿ. ಸಂತೋಷದ ಸುದ್ದಿಯೇ? ಏನದು? ನಿನ್ನ ಪತ್ನಿ ಕಯಾದು ನನ್ನ ಆಶ್ರಮದಲ್ಲಿ ಗಂಡು ಮಗುವನ್ನು ಎತ್ತಿದ್ದಾಳೆ. ಗಂಡು ಮಗುವಿಗೆ ಜನನ, ಗಂಡು ಮಗುವಿಗೆ ಜನನ. ನಿನ್ನ ಗಂಡು ಮಗುವಿನ ಜನನ ವೇಳದಲ್ಲಿ ಪುಷ್ಪವೃಷ್ಟಿ ಆಯಿತು. ಪುಷ್ಪವೃಷ್ಟಿಯೇ? ನಮ್ಮ ಜನನ ಕಾಲದಲ್ಲಿ ಇಡೀ ತಾರಾಮಂಡಲವೇ ಅಲ್ಲೋಲ ಕಲ್ಲೋಲವಾಯಿತು. ಭೂಮಿ ಬಿರಿಯಿತು, ಸಾಗರ ಹುಕ್ಕಿತು. ಇಂತಹ ಅಮೋಘ ವೈಭವದ ಮುಂದೆ ಸಹೋದರ, ಇಲ್ಲಿಂದ ಸಹೋದರ ಎಲ್ಲೋ ಮುನಿಸಿಕೊಂಡು ಹೊರಟು ಹೋಗಿದ್ದಾನಲ್ಲ, ಗುರುಕುಲಕ್ಕೆ ಬೇರೆ ಸಮಯ ಆಯಿತು. ಸಹೋದರ, ಸಹೋದರ, ಓಹೋ, ಅಲ್ಲಿ ಪಡೆಯಾಲದಲ್ಲಿ ಸಂಗೀತ ಕಾರ್ಯಕ್ರಮ ಕೇಳುತ್ತಿದೆ, ಅಲ್ಲೇನಾರು ಹೋಗಿರ್ಬೇಕು, ನೋಡಿಕೊಂಡು ಬರಲ್ಲ ಅಂದ್ರೂ ಹತ್ರ ಬರ್ತೀರಾ? ಸಿಟ್ಯಾಕೋ ಸಿಡ್ಕ್ಯಾಕೋ ನನ್ನ ಜಾಣ, ಇಟ್ಟಾಯ್ತೋ ನಿನ್ನ ಮೇಲೆ ನನ್ನ ಪ್ರಾಣ. ಒಟ್ಟಿಗೆ ಇರುವ ಒಟ್ಟಾಗೆ ಮಡಿವ, ಕಟ್ಟಾಣೆ ಕೊಟ್ಟೆನ್ನ ಕೈಗೊಳ್ಳ.
ಸಿಡಿಕ್ಯಾಕೋ ನನ್ನ ಜಾಣ ಇಟ್ಟಾಯ್ತೋ ನಿನ್ನ ಮೇಲೆ ನನ್ನ ಪ್ರಾಣ ಒಟ್ಟಿಗೆ ಇರುವ ಒಟ್ಟಾಗಿ ಮಡಿವ ಕಟ್ಟಾಣೆ ಕೊಟ್ಟೆನ್ನ ಕೈಗೊಳ್ಳ ಕಟ್ಟಾಣೆ ಕೊಟ್ಟೆನ್ನ ಕೈಗೊಳ್ಳ ಸಿಡಿಕ್ಯಾಕೋ ನನ್ನ ಜಾಣ ತಂದಾನ ಕಾಣ ತನ್ನ ತನ್ನ ಕಾಣ ತಂದಾನ ತನ್ನ ಸಿಡಿಕ್ಯಾಕೋ ನನ್ನ ಜಾಣ ತಂಗಾಳಿ ಮೈಗೆ ಮುಳ್ಳಾಯ್ತು ತಿಂಗಳ ಬೆಳಕು ಬಿಸಿಲಾಯ್ತು ತಂಗಾಳಿ ಮೈಗೆ ಮುಳ್ಳಾಯ್ತು ತಿಂಗಳ ಬೆಳಕು ಬಿಸಿಲಾಯ್ತು ಹಗಲೆಲ್ಲ ನೆನೆಸಿ ಇರುಳೆಲ್ಲ ಬಯಸಿ ಗಣಿತಾಯ್ತು ನಿನಗಾಗಿ ಕಾತರಿಸಿ ಗಣಿತಾಯ್ತು ನಿನಗಾಗಿ ಕಾತರಿಸಿ ಸಿಡಿಕ್ಯಾಕೋ ನನ್ನ ಜಾಣ ಇಟ್ಟಾಯ್ತೋ ನಿನ್ನ ಮೇಲೆ ನನ್ನ ಪ್ರಾಣ ಒಟ್ಟಿಗೆ ಇರುವ ಒಟ್ಟಾಗಿ ಮಡಿವ ಕಟ್ಟಾಣೆ ಕೊಟ್ಟೆನ್ನ ಕೈಗೊಳ್ಳು ಕಟ್ಟಾಣೆ ಕೊಟ್ಟೆನ್ನ ಕೈಗೊಳ್ಳು ಸಿಕ್ಕ್ಯಾಕೋ ಸಿಡಿಕ್ಯಾನ ಕಾಣ ತನ್ನ ತಯ್ಯ ತಾನ ತಂದಾನ ತನ್ನ ಏನ್ ಮಾಡ್ತಾ ಇದೀಯಪ್ಪ ಇಲ್ಲಿ? ಅಣ್ಣ ಮರ್ಯಾದೆಗೆ ಸಂಗೀತ ಕಚೇರಿ ಇತ್ತು ನೋಡಕ್ಕ ಸಂಗೀತ ಕಚೇರಿಯಲ್ಲಿ ಸಹೋದರ ರಾಜರಿಂದ ಅಪ್ಪಣೆ ಆಗಿದೆ. ಪ್ರಹ್ಲಾದನನ್ನ ಗುರುಕುಲದ ಕರ್ಕೊ ಹೋಗ್ಬೇಕು. ಬೇಗ ಬಾ ಸಹೋದರ, ಫಸ್ಟ್ ಬೇಗ ಬಾ. ಓ ಮತ್ತೆ ಬಿಟ್ಟಿದೆ ಅಣ್ಣ. ಆಯ್ತಣ್ಣ. ರಾಮನ್ ಕೋಳಿ ಭೀಮನ್ ಮನೆಯಲ್ಲಿ ಮೊಟ್ಟೆ ಇತ್ತು. ಏನ್ ಹೇಳಿ? ಮೊಟ್ಟೆ. ಆನೆಗೆ ದಾಹ ಆಗಿರುತ್ತೆ. ಆನೆ ಏನ್ ಮಾಡುತ್ತೆ? ನೀರ್ ಕುಡಿಯಕ್ಕೆ ಅಂತ ಕೆರೆ ಒಳಗಡೆ ಹೋಯ್ತು. ಏನ್ ಹೇಳಿ? ಆನೆ ನೀರ್ ಕುಡಿಕಂತ ಕೆರೆ ಒಳಗೆ ಹೋಯ್ತು. ದಾರಿ ಎಲ್ಲ ಬದಿ, ಕೆರೆ ಎಲ್ಲ ಬದಿ. ಆನೆ ವಾಪಸ್ ಹೆಂಗ್ ಬಂತು? ಈಜೆ ಹೊಡ್ತ ಬಂತು. ಆ ಕಡೆ ಏನ್ ಬಂತು? ನಡ್ಕ ಬಂತು. ಈಜೆ ಹೊಡ್ತ ಬಂತು. ಬರಿಯಾಗ ಹೋಯ್ತು. ಹೇಳಿದೆಲ್ಲ ತಪ್ಪು. ಆನೆ ಎಲ್ಲಿಗೋಗಿರುತ್ತೆ? ಕೆರೆ ಕೆರೆಯಲ್ಲಿ ಎಲ್ಲಿರುತ್ತೆ? ನೀರು ಬದಿ. ಆನೆ ಕುರ್ಗಾರ್ ಬಂದ್ರು ಕುತ್ಕೊಳ್ಳಿ. ಅಣ್ಣ ನೋಡ್ದ ನನ್ನ ಶಿಷ್ಯ ನೋಡ್ದ ಅಣ್ಣ. ಗುರುಗಳು ಬಂದರೆ ಎದ್ದೋಡ್ರು. ಸರಿಯಾಗಿ ನಿಂತ್ಕೊಳ್ರ. ಲೇ ಚಟ ಸರಿಯಾಗಿ ನಿಂತ್ಕೊಳ. ಗುರು ಬ್ರಹ್ಮ ಹೇಳ್ರು. ನಮಸ್ಕಾರ ಹೇಳ್ರು. ನೋಡೋಣ. ನಮಸ್ಕಾರ ಬಯಸ್ತಾರ. ಏನೋ ಅಲ್ಲ ಕೂಡ ಪಂಡಿ ಹೊಡಿತಲ್ಲ ಮನೆ ಪಂಡಿ ಹೊಡ್ದಂಗೆ. ಕುರಿ ಯಾವುದು ನಮಸ್ಕಾರ? ಸಾಷ್ಟಾಂಗ ನಮಸ್ಕಾರ. ಅಣ್ಣ ನಿಮ್ಗೆ ಹೇಳ್ಕೊಟ್ಟು ಬೇಡ ಅನ್ಸದೆ. ನೀ
ಆಯುಷ್ಮಾನ್ ಭವ. ಸಂಸ್ಕಾರ ಹೌದು ಯಾರು ಹೇಳ್ಕೊಟ್ಟವ್ರು? ಎಷ್ಟು ಆಗಿದ್ದು ಅನ್ಸಿಲ್ಲ ಪ್ರಹ್ಲಾದಕ್ಕೆ ಮೇಲೆ ಹಾ ವಕ್ರ 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 ತುಂಡ ವಕ್ರ 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 ವಕ್ರತುಂಡ ಮಹಾಕಾಯ ನಾನ್ ತಿಂದೇಳು ಮಾವಿನಕಾಯ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಹೇಳಪ್ಪ ನೀ. ನೀವೇ ಹೇಳ್ಬಿಡಿ. ನಾನೇ ಹೇಳ್ಬೇಕು. ಮಹಾದನಿ ನೀವೇ ಗುರುಗಳೇ, ಮಹಾವಿದ್ಯಾದಾನಿ. ಪ್ರಹ್ಲಾದ ಕುಮಾರ್ ಇಲ್ವೇ ಅಣ್ಣ? ಅವನೇ ಪಾಠ ಎಲ್ಲ ಸರಿಯಾಗಿ ಕಳ್ಸ್ಕೊಂಡಿರೋದು. ಮಹಾದಾನಿ ಜಿಪುಣ ಮಹಾದಾನಿ ಜಿಪುಣ ಜಿಪುಣ ತಾನು ತಿನ್ನದೆ ಬೇರೆಯವರಿಗೂ ಕೊಡದೆ ಸತ್ತ ಮೇಲೆ ಕೊಟ್ಟು ಬಿಡುತ್ತಾನೆ. ಮಜ್ಜಿಗೆ ಕುಡಿದು ಬಿಡ್ತೀನಿ, ಪಾನಕ ಕುಡಿದು ಬಿಡ್ತೀನಿ, ಹೆಸರು ಬೇಳೆ ತಿಂದು ಬಿಡ್ತೀನಿ, ಆಮೇಲೆ ಮಲಿಕ ಬಿಡ್ತೀನಿ. ಶನಿ ಗ್ರಹ, ಬುಧ ಗ್ರಹ, ಗುರು ಗ್ರಹ, ನಾನ್ ಗ್ರಹ, ನಮ್ಮಪ್ಪ ಗ್ರಹ, ನಮ್ಮಮ್ಮ ಗ್ರಹ, ನಮ್ಮಣ್ಣ ಗ್ರಹ, ನಮ್ಮ ಅಜ್ಜಿ ಗ್ರಹ, ಇದನ್ನು ಸಹ ಪ್ರಹ್ಲಾದ ಕುಮಾರ್ ಹೇಳ್ತೇವೆ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಶ್ಚಯ ರಾಹೇ ಕೇತುವೇ ನಮಃ. ಇಲ್ಲಿ ನಾನು ಹೇಳ್ಕೊಡ್ತೀನಿ ಒಂದ್ಸಲ. ಪ್ರತಿ ವರ್ಷ ಮಾಡ್ಬೇಕಾದ್ರೆ ನೋಡು, ಹಿಂಗೆ ಹಿಡ್ಕೊಂಡು ಮುಂದೆ ಬಂದಾಗ ಒಂದು ವೇಳೆ ಮುಂದೆ ಬಂದ ಸಿಗ್ಲಿಲ್ಲ ಅಂದ್ರೆ ಪಕ್ಕದಲ್ಲಿ ಬರ್ತಾನಲ್ಲ ಅವನಿಗೆ ಯಾಕೆ ಇವು ಮಲ್ಲ ಕಲ್ತವನೆ. ನೋಡು ಬಲೆ 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 ಶಿಷ್ಯ ಎಷ್ಟೇ ಆಗಲಿ ನನ್ನ ಶಿಷ್ಯ ಇವನು. ನನ್ನ
ಶಿಕ್ಷೆಯನ್ನು ನಾವು ಕೊಟ್ಟಿರೋದು. ಒಳ್ಳೆ ವಿದ್ಯೆ ಹೇಳ್ಕೊಟ್ಟಿದ್ದೀನಿ ನಾನು ನಿಮಗೆ. ಒಳ್ಳೆ ವಿದ್ಯೆ ಹೇಳ್ಕೊಟ್ಟಿದ್ದೀನಿ. ಗುರುಗಳೇ ಎಷ್ಟೊತ್ತಾದ್ಮೇಲೆ ಗುರುಗಳೇ? ಏನು ಗುರುಗಳೇ ಎಷ್ಟೊತ್ತ? ಕಾರ್ಯ ನಿಮಿತ್ತ ಹರಿಧ್ಯಾನ ಮಾಡಬೇಕು. ನಾನು ಹೇಳ್ಕೊಟ್ಟಾಗ ಹೇಳ್ತೀರಾ? ಹರಿಧ್ಯಾನ ಆಗಿಂತ ರುಚಿ ಇದೆ. ಹರಿ ಹರಿ ಅಂದರೆ ಹಸಿವೇ ಇಲ್ಲ. ಹರಿ ಹರಿ ಅಂದರೆ ಹಸಿವೇ ಇಲ್ಲ. ಶ್ರೀಪತಿ ಅಂದರೆ ಚಿಂತೆವೇ ಇಲ್ಲ. ಶ್ರೀಪತಿ ಅಂದರೆ ಚಿಂತೆವೇ ಇಲ್ಲ. ಮಾನವ ಎಂದರೆ ವೇದನೆ ಇಲ್ಲ. ಮಾನವ ಎಂದರೆ ವೇದನೆ ಇಲ್ಲ. ನಂಬಿದ ಜನರಿಗೆ ಭಯವೇ ಇಲ್ಲ. ನಂಬಿದ ಜನರಿಗೆ ಭಯವೇ ಇಲ್ಲ. ನಾರಾಯಣ ಹರಿ ನಾರಾಯಣ. ನಾರಾಯಣ ಹರಿ ನಾರಾಯಣ. ನಾರಾಯಣ ಹರಿ ನಾರಾಯಣ. ಗೋವಿಂದ ಗೋವಿಂದ ನಾರಾಯಣ. ಹರಿ ಹರಿ ಗೋವಿಂದ ಗೋವಿಂದ ನಾರಾಯಣ. ಹರಿ ಗೋವಿಂದ ಗೋವಿಂದ ನಾರಾಯಣ. ಹರಿ ಗೋವಿಂದ ಗೋವಿಂದ ಇದು ಮಾಡ್ತಿದೆಯಲ್ಲ ತಪ್ಪ. ಅದನ್ನ ಸಾವಷ್ಟಿಂದ ಸನ್ಯಾಸಿ ಕೆಟ್ಟ ಅಂತೇಳಿ ನಾನು ಹಿಂದಗಡೆ ಹೋಗಿ ಹೇಳಿ ಗುರುಗಳೇ. ನಾವು ಹೇಳಿಕೊಟ್ಟಿದ್ದೇನು ನೀನು ಹೇಳ್ತಾ ಇರೋದೇನು? ಈಗ ನೀನು ನಾವು ಹೇಳ್ಕೊಟ್ಟಾಗೆ ಹೇಳಬೇಕು. ಇಲ್ಲ ಅಂದರೆ ನಮ್ಮ ಶಿರಚ್ಛೇದನ ಆಗುವುದು ಕಂದ. ದಯವಿಟ್ಟು ನಾವು ಹೇಗೆ ಹೇಳ್ಕೊಡ್ತೇವೆ ಹಾಗೆ ಹೇಳೋಣ. ಓಂ ನಮೋ ಹಿರಣ್ಯಕಶಿಪಾಯ. ಓಂ ನಮೋ ಹಿರಣ್ಯಕಶಿಪಾಯ. ಓಂ ನಮೋ ನಾರಾಯಣಾಯ. ಪ್ರಹ್ಲಾದ ಓಂ ನಮೋ ಹಿರಣ್ಯಕಶಿಪಾಯ. ಓಂ ನಮೋ ನಾರಾಯಣಾಯ. ಪ್ರಹ್ಲಾದ ಓಂ ನಮೋ ಹಿರಣ್ಯಕಶಿಪಾಯ. ಓಂ ನಮೋ ನಾರಾಯಣಾಯ. ನೀನು ಒಳ್ಳೆ ಹುಡುಗ ಅಲ್ವಾ? ಅಲ್ವಾ? ಹೌದು ಗುರುಗಳೇ. ಹೇಳ್ದಂಗೆ ಕೇಳ್ತೀಯ ಅಲ್ವಾ? ನಾನು ಹೇಳ್ದಂಗೆ ಕೇಳ್ತೇನೆ. ನಮ್ಮ ಅಣ್ಣಂಗಿಲ್ಲ, ನಾನು ಬೇಕಾದವನು ಅಲ್ವಾ? ಹೌದು ಗುರುಗಳೇ. ನಾನು ಹೇಳ್ದಂಗೆ ಹೇಳ್ತೀಯ ಅಲ್ವಾ? ಹೌದು ಗುರುಗಳೇ. ಓಂ ನಮೋ ಹಿರಣ್ಯಕಶಿಪಾಯ. ಓಂ ನಮೋ ನಾರಾಯಣಾಯ. ಅಲ್ಲಾದ ನಾನು ಹೇಳ್ಕೊಟ್ಟಂಗೆ ಹೇಳಪ್ಪ. ನಾನು ಹೇಳ್ಕೊಟ್ಟಂಗೆ ಹೇಳಿದ್ರೆ ಇವ್ರೆಲ್ಲಾಗಿನ ನೀನು ಮುಂದೆ ಕುಂಡಿರ್ತೀನಿ. ಹೇಳ್ತಾ ತಾನೇ? ಓಂ ನಮೋ ಹಿರಣ್ಯಕಶಿಪಾಯ. ಓಂ ನಮೋ ನಾರಾಯಣಾಯ. ಓಂ ನಮೋ ಹಿರಣ್ಯಕಶಿಪಾಯ. ಓಂ ನಮೋ ನಾರಾಯಣಾಯ. ಓಂ ನಮೋ ಹಿರಣ್ಯಕಶಿಪಾಯ. ಓಂ ನಮೋ ಹಿರಣ್ಯಕಶಿಪಾಯ. ಓಂ ನಮೋ ಹಿರಣ್ಯಕಶಿಪಾಯ. ಓಂ ನಮೋ ನಾರಾಯಣಾಯ. ಓಂ ನಮೋ ನಾರಾಯಣಾಯ. ಓಂ ನಮೋ ನಾರಾಯಣಾಯ. ಅಣ್ಣ ಅದೇ ಓಂ ನಮೋ ನಾರಾಯಣಾಯ. ಅಣ್ಣ ನನ್ನೊಂದು ಭಯ ಆಗ್ತಾ ಇದ್ದಣ್ಣ. ಹೇಗಿದ್ದಾನೆ ನಿಮ್ಮ ಶಿಷ್ಯ? ಆಹಾ, ನಿಮ್ಮ ಮಗನಲ್ಲವೇ? ನಿಮ್ಮ ಮಗ ತುಂಬಾ ನಾವು ಹೇಳಿಕೊಟ್ಟ ವಿದ್ಯೆಗಳನ್ನ ತುಂಬಾ ಸೊಗಸಾಗಿ ಕಲಿತಿದ್ದಾನೆ. ಆಹಾ, ಪ್ರಹ್ಲಾದ ಗುರುಗಳು ಏನು ಹೇಳಿಕೊಟ್ಟರು ಹೇಳು? ಹೇಳ್ಕೊಟ್ಟರು. ಏನೇನು ಕೊಟ್ಟರು? ಹೇಳು. ಸೆಲುವೆ ದಾದಾಸುರಿ ಗಳನ್ನ ಮಾತ ಸಕಲ ಲೋಕೋದಾರ. ಮತ್ತೊಮ್ಮೆ ಹೇಳು. ಯಾವುದು ತಂದೆ? ಅದೇ ಸಕಲ ಲೋಕೋದ್ಧಾರನು. ಸಕಲ ಲೋಕೋದಾರನು. ಅಖಿಲ ಸೌಖ್ಯ ನಿರನ ಸಾಕು ನಿಲ್ಲಿಸು. ದಯವಿಟ್ಟು
ಕ್ಷಮಿಸಲೇಬೇಕು. ನಾವು ಹೇಳಿಕೊಟ್ಟಿದ್ದು ಉಮಾಕಾಂತ, ಆದರೆ ಪ್ರಹ್ಲಾದ ಅದು ಕಲಿಯಲೇ ಇಲ್ಲ ಪ್ರಭು. ಶಿಷ್ಯನು ಮಾಡಿದ ತಪ್ಪಿಗೆ ಗುರುಗಳು ಅನುಭವಿಸಬೇಕಾದ್ದು ನಿಮ್ಮ ಶಿರಚ್ಛೇದನ ಗೊತ್ತಲ್ಲವೇ? ತೊಲಗುವಾಗಿ ಇಲ್ಲಿಂದ ತೊಲಗಿ. ಪ್ರಹ್ಲಾದ, ಗುರುಗಳು ಹೇಳಿದ್ದು ನಿಜವೇ? ಯಾವುದು ತಂದೆ? ನೀನು ಅವರ ಬುದ್ಧಿಯ ಮಾತುಗಳನ್ನು ತಿರಸ್ಕರಿಸಿ ಅವಿಧೇಯತೆಯಿಂದ ನಡೆದುಕೊಂಡಂತೆ? ಇಲ್ಲವಲ್ಲ, ಸತ್ಯವನ್ನು ಹೇಳಿದೆ. ಯಾವುದು ಸತ್ಯ? ನಾನು ಎಂಬುದು ಅವಿವೇಕ, ನನ್ನಿಂದಲೇ ಎಂಬುದು ಅಜ್ಞಾನ, ಪರಮಾತ್ಮನೊಬ್ಬನೇ ಸತ್ಯ ವಿದ್ಯ. ಬಾಯಿ ಮುಚ್ಚು ಅವಿವೇಕ. ಗೆಲ್ಲುವುದು ನಾವು ಸಾವನ್ನು ಗೆಲ್ಲುವುದು ಸಾಧ್ಯವೇ ತಂದೆ? ಅದಾವ ಪಿಶಾಚಿ ನಿನ್ನ ಹೃದಯವನ್ನು ಒಕ್ಕಿದೆಯೋ? ಪಿಶಾಚಿ ಅಲ್ಲ, ನಾರಾಯಣ. ನಾರಾಯಣ ಸೇನಾಧಿಪತಿ. ಹೇಳಿ ಮಹಾಪ್ರಭು. ಎಳೆದುಕೊಂಡು ಹೋಗಿ ಇವನನ್ನು. ನಮ್ಮಲ್ಲಿ ಹರಿಭಕ್ತರಿಗೆ ತೋರಿಸುವ ಸನ್ಮಾನ ಸಮಾರಂಭವನ್ನ ತೋರಿಸು. ಇನ್ನೆಂದಿಗೂ ಇವನ ಬಾಯಲ್ಲಿ ಹರಿನಾಮ ಸ್ಮರಣೆ ಬರಕೂಡದು. ಎಳೆದುಕೊಂಡು ಹೋಗು ಇವನನ್ನು. ಹೈ ಅಪ್ಪಣೆ ಮಹಾಪ್ರಭು. ಪ್ರಹ್ಲಾದ, ನನಗೆ ಕೋಪ ತಡಿಸಬೇಡ. ಹರಿನಾಮ ಸ್ಮರಣೆಯನ್ನು ಬಿಟ್ಟು ಬಿಡು. ಹರಿನಾಮ ಸ್ಮರಣೆಯನ್ನು ಬಿಟ್ಟು ಬಿಡು. ಇಲ್ಲ ಅಂದ್ರೆ ಹಾವು ಕೈಲಿ ಕಚ್ಚಿಸ್ಬಿಡ್ತೀನಿ. ಹಾಸಿಗೆಯಂತೆ ಗಡುರನ ಕರೆದು ಅವನವೆಂತೆ ನಿನ್ನೆಯ ನೀಲೆಯ ಅವಿತವರಿಲ್ಲ. ನಂಬಿದ ಜನರಿಗೆ ಭಯವೇ ಇಲ್ಲ. ನಾರಾಯಣ ಹರಿನಾರಾಯಣ, ನಾರಾಯಣ ಹರಿನಾರಾಯಣ, ನಾರಾಯಣ ಹರಿನಾರಾಯಣ. ಆನೆಯ ಕೂಗಲು ಬಂದವು ನೀನು, ಬಾಲಕ ನಾನು, ಬಾಲಕ ನಾನು ಮರಿವೇನು. ಸಾವಿಗೆ ನಾನು ಅಂಜುವೇನು, ಸಾವಿಗೆ ನಾನು ಅಂಜುವೇನು. ಕರೆದುಕೋ ಹರಿಯೇ ನನ್ನ ಇನ್ನು, ಕರೆದುಕೋ ಹರಿಯೇ ನನ್ನ ಇನ್ನು. ನಾರಾಯಣ ಹರಿನಾರಾಯಣ, ನಾರಾಯಣ ಹರಿನಾರಾಯಣ. ಬೆಂಕಿಯಲ್ಲಿ ಸುಳಿಸಿ ಇವನನ್ನು. ನಿನ್ನ ಭಕ್ತರು ಕೆಡುವುದು ಉಂಟೆ, ನಿನ್ನ ಭಕ್ತರು ಕೆಡುವುದು ಉಂಟೆ. ಬೆಂಕಿಯ ಗಾಳಿ ಸುಡುವುದು ಉಂಟೆ. ಹರಿ ಹರಿ ಎನ್ನುವ ಜೀವಿಯ ಬಳಿಗೂ, ಹರಿ ಹರಿ ಎನ್ನುವ ಜೀವಿಯ ಬಳಿಗೂ ಯಮನ ಪಾಶ ಬರುವುದು ಉಂಟೆ, ಯಮನ ಪಾಶ ಬರುವುದು ಉಂಟೆ. ನಾರಾಯಣ ಹರಿನಾರಾಯಣ, ನಯನ ಹರಿನಾರಾಯಣ, ನಾರಾಯಣ ಹರಿನಾರಾಯಣ, ನಾರಾಯಣ ಹರಿನಾರಾಯಣ. ಹಿತಿಗರ್ಭ ಸಂಜಾತ ಚತುರ್ಮುಖ ಬ್ರಹ್ಮನ ಮೊಮ್ಮಗ. ಅಡಿ ಇಟ್ಟರೆ ಬಿರಿಯುವುದು ಭೂಮಿ, ತಲೆ ಎತ್ತಲು ನಡುಗುವುದು ಸೃಷ್ಟಿ. ಚತುರ್ಮುಖ ಸೃಷ್ಟಿಯೇ ನನ್ನ ಆಜ್ಞೆಯನ್ನು ಪಾಲಿಸುತ್ತಿರಬೇಕಾದರೆ ನಾ ಹೆತ್ತ ಮಗ, ನನ್ನ ವಂಶವನ್ನು ಬೆಳಗಬೇಕಾದ ಕುಮಾರ, ನನ್ನ ಆಶಾ ಜ್ಯೋತಿಯಿಂದ ಇಂದು ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲದೆ ಹೋಯಿತು ಎಂದರೆ ನಾನು ಹಿರಣ್ಯಕಶಿಪುವೇ ಅಲ್ಲ, ನಾನು ಹಿರಣ್ಯಕಶಿಪುವೇ ಅಲ್ಲ, ನಾನು ಹಿರಣ್ಯಕಶಿಪುವೇ
ನಿನಗೆ ಬಹಳ ಕಷ್ಟ ಕೊಟ್ಟು ಬಿಟ್ಟೆ ಅಲ್ಲವೇ? ಇಲ್ಲ ಸ್ವಾಮಿ, ಪತಿಯ ಇಚ್ಛೆಯಂತೆ ತಾನೇ ನಡೆಯುವುದು ಸತ್ಯ ಧರ್ಮ. ಹಾಗಾದರೆ ಪತಿಯ ಆಜ್ಞೆಯನ್ನು ಉಲ್ಲಂಘನೆ ಮಾಡುವುದಿಲ್ಲ ತಾನೆ? ಇಲ್ಲ ಸ್ವಾಮಿ. ನಾನು ಹೇಳಿದ ಹಾಗೆ ಕೇಳುತ್ತೀಯಾ? ಹೌದು. ಹಾಗಾದರೆ ತೆಗೆದುಕೋ. ಏನಿದು ಸ್ವಾಮಿ? ವಿಷ. ವಿಷ ನಾನು ಕುಡಿಯದೆ? ಇಲ್ಲ, ನಾನು ಹೇಳಿದವರಿಗೆ ನೀನು ಕುಡಿಸಬೇಕು. ಇಲ್ಲ ಸ್ವಾಮಿ, ಇಲ್ಲ. ಪತಿಯ ಆಜ್ಞೆಯನ್ನು ಉಲ್ಲಂಘಿಸಬಾರದೆಂಬ ನೀತಿ ನಿನಗೆ ತಿಳಿದಿದೆ ತಾನೆ? ಹೌದು ಸ್ವಾಮಿ. ಹಾಗಾದರೆ ತೆಗೆದುಕೋ ಈ ವಿಷ. ಅವರು ಈ ಒಂದು ನಾಟಕದಲ್ಲಿ ತುಂಬ ಪ್ರೌಢಮೆಯನ್ನು ಮೆರೆದಿದ್ದಾರೆ. ಅವರ ಕಲೆ ತುಂಬ ಯಶಸ್ವಿಯಾಗಿ ಈ ಒಂದು ಕಲೆಯನ್ನು ಯಾಕಮ್ಮ ಅಳುತ್ತಿರುವೆ? ಹೆಣ್ಣಾಗಿ ಹುಟ್ಟಿದ ತಪ್ಪಿಗೆ, ನಿನ್ನನ್ನು ಮಗನಾಗಿ ಪಡೆದ ತಪ್ಪಿಗೆ ನಾನು ಏನು ತಪ್ಪು ಮಾಡಿದ್ದೇನಮ್ಮ? ನೀನು ಹರಿನಾಮ ಸ್ಮರಣೆ ಮಾಡುವುದೇ ತಪ್ಪು. ಹರಿನಾಮ ಸ್ಮರಣೆ ತಂದೆಗಿಂತ ದೊಡ್ಡವನೇ? ಅದೆಲ್ಲ ತಿಳಿಯದು ಕಂದ. ನಿನ್ನ ತಂದೆಯವರ ಆಜ್ಞೆಯಂತೆ ನಡೆಯುವುದು ನೀನು ಹರಿನಾಮ ಸ್ಮರಣೆ ಬಿಡದೇ ಇದ್ದರೆ ಈ ವಿಷವನ್ನು ನಾನೇ ನನ್ನ ಕೈಯಾರೆ ಕುಡಿಸಬೇಕಂತೆ. ಕೊಡಮ್ಮ. ಬೇಡ ಪ್ರಹ್ಲಾದ, ಬೇಡ. ಎತ್ತ ತಾಯಿಯನ್ನು ನೋಯಿಸುವೆಯಾ? ಪ್ರಹ್ಲಾದ, ಇದನ್ನು ಏನು ಮಾಡಲಿಲ್ಲವೇ? ಹರಿನಾಮ ಸ್ಮರಣೆ ಮಾಡಿದ್ರೆ ಏನೂ ಆಗಲ್ಲ ಅಮ್ಮ. ಏನು ಮಾಡಲಿಲ್ಲ. ಸರ್ಪ ಕಚ್ಚದವನನ್ನು, ಆನೆ ತುಳಿಯದವನನ್ನು, ಬೆಂಕಿ ಸುಡದವನನ್ನು ಕಯಾದು ನೀನು ಕೊಟ್ಟ ವಿಷ ಅವನನ್ನ ಕೊಲ್ಲುತ್ತದೆ ಎಂದರೆ ಈ ಪ್ರಪಂಚದಲ್ಲಿ ನನ್ನಂತಹ ಕಿಡಿಗೇಡಿ ಯಾರು ಇಲ್ಲ. ಕೊನೆಗೆ ಹೋಗು ಇಲ್ಲಿಂದ. ಕೊನೆಗೆ ಹೋಗು. ಕಂದ, ಪ್ರಹ್ಲಾದ, ಪರಮಾತ್ಮ ಹುಟ್ಟು ಸಾವಿಲ್ಲ. ಈ ಪರಮಾತ್ಮ ಸಾವನ್ನೇ ಗೆದ್ದವನು. ನಾವು ಸಾವನ್ನ ಗೆಲ್ಲುವುದು ಸಾಧ್ಯ. ಸಾಕು, ಬಾಯಿ ಮುಚ್ಚು. ಹರಿ ಹರಿ ಎಂದು ಗಂಟಲೆರಿಕೊಳ್ಳುವೆಯಲ್ಲ, ಎಲ್ಲಿರುವನೋ ನಿನ್ನ ಹರಿ? ಎಲವೇ ಕಡು ಮೂರ್ಖ, ಹುಡಿಯದಿರು ಮತ್ತೊಮ್ಮೆ ಕೇಳಿದರೆ ಕಡಿದು ಕೊಲ್ಲುವೆ, ಎಲ್ಲಿ ತೋರುವವನ? ಹರಿಚರಣ ಎಲ್ಲಿರುವನು ಹರಿ? ಎಲ್ಲೆಲ್ಲಿಯೂ ಇರುವನು. ಈ ಭೂಮಿಯಲ್ಲಿ, ಆಕಾಶದಲ್ಲಿ, ಬೆಂಕಿಯಲ್ಲಿ, ಗಾಳಿಯಲ್ಲಿ, ನನ್ನಲ್ಲಿ, ನಿನ್ನಲ್ಲಿ, ನಿನ್ನಲ್ಲೂ ಇದ್ದರೂ ಇರಬಹುದು, ನಿನ್ನಲ್ಲಿ ಇದ್ದಿರಬಹುದು. ಈ ಅರಮನೆಯಲ್ಲಿ ಎಲ್ಲಿ ಲಕ್ಷ್ಮೀ ರಮಣ